ಏನೇ ಹೇಳಿ ಪದ್ಮನಾಭ ಅವರೇ, ತಿಳಿ ಸಾರ್ ಮುಂದೆ ಯಾವ ಹಬ್ಬದೂಟನೂ ಇಲ್ಲ. ನೀವು ನಂದಿನಿಯಮ್ಮವರು ಈ ಮನೆಗೆ ಕಾಲಿಟ್ಟು ಗಳಿಗೆ ಸಾಕ್ಷಾತ್ ಶಿವಪಾರ್ವತಿ ಬಂದಾಗಾಯ್ತು. ನಮ್ಮ ಮನೆ ಕಷ್ಟಗಳೆಲ್ಲ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಪರಿಹಾರ ಆಗೋಯ್ತು. ಕಷ್ಟಗಳ? ಹೌದು ಯಜಮಾನ್ರೆ, ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ಇಂದ್ರಮ್ಮ ಅವ್ರ ಮನಸ್ಸನ್ನ ಬದಲಾಯಿಸೋಕ್ಕಾಗಿರ್ಲಿಲ್ಲ. ಅವರು ನಮ್ಮ ಮೇಲೆ ಇದ್ದಿದ್ದ ಕೋಪನ ಪಾಪ ಪರನ್ ಮೇಲೆ ತೀರಿಸ್ಕೋತಾ ಇದ್ರು. ಅವಳು ಆ ಮನೆಗೆ ತುಂಬ ಖುಷಿಯಿಂದ ಹೋದವಳು ಯಜಮಾನ್ರೆ. ಆದರೆ ಒಂದಿನನೂ ಅವಳು ನಗ್ನಗ್ತಾ ಇದ್ದೇ ಇರಲಿಲ್ಲ. ಬರೀ ಕಣ್ಣಲ್ಲಿ ನೀರು ಹಾಕಿದ್ದು ಆಗೋಗಿತ್ತು ಯಜಮಾನ್ರೆ. ಹೌದು ಯಜಮಾನ್ರೆ, ಶ್ರೀವಳ್ಳಿಗೆ ಮದುವೆ ಆಗಿಲ್ಲ ಅನ್ನೋ ನೋವು ಆ ಇಂದ್ರಮ್ಮನಿಗೆ ಕಾಡ್ತಾ ಇತ್ತು. ಈಗ ನೋಡಿ, ಶ್ರೀವಳ್ಳಿನೂ ಮದುವೆಗೆ ಒಪ್ಕೊಂಡ್ಲು, ಇಂದ್ರಮ್ಮವರು ಬದಲಾದ್ರು. ಇನ್ಮೇಲೆ ನನ್ನ ಮಗಳು ಆ ಮನೇಲಿ ನೆಮ್ಮದಿಯಾಗಿರ್ತಾಳೆ. ಇದಕ್ಕೆಲ್ಲ ಕಾರಣ ನೀವು ನಂದಿನಿ ಅಮ್ಮವರು. ಪದ್ಮನಾಭ ಅವರೇ, ಇದೆಲ್ಲ ದೇವರ ಆಟ. ಜೀವನದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ ಇರುತ್ತೆ. ಈಗ ನೋಡಿ, ಕೃಷ್ಣನ್ ಜನ್ಮ ಆಯಿತು. ಅವನ ಜನ್ಮ ಆಗಿದ್ದು ಕೀಚಕನ ವಧೆ ಮಾಡಕ್ಕೋ ಅಥವಾ ಮಹಾಭಾರತದಲ್ಲಿ ಪಾಂಡವರು ಸಹಾಯ ಮಾಡಕ್ಕೋ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ತೀರಿ? ಹಾಗೆ ರಾಮ ದಶರಥನ ಮಾತು ನಡೆಸ್ಕೊಡೋದಕ್ಕೆ ವನವಾಸಕ್ಕೆ ಹೋಗಿಲ್ಲ, ಅದೊಂದು ನೆಪ ಮಾತ್ರ. ಅವನು ಹೋಗಿದ್ದು ರಾವಣನ ಸಂಹಾರ ಮಾಡಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ, ಒಂದು ಅರ್ಥ ಇರುತ್ತೆ. ಈಗ ನೋಡಿ, ನನ್ನೇ ತಗೊಳ್ಳಿ, ನಾನು ಅಧಿಕಾರ ಕಳ್ಕೊಂಡೆ ಅಂತ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಯಾಕೆಂದ್ರೆ ನಾನು ನಂದಿನಿನ ಪಡ್ಕೊಂಡೆ, ನನ್ನ ಮಗಳು ಅಳಿಯನ್ನ ಪಡ್ಕೊಂಡೆ. ಇದಕ್ಕಿಂತ ಸಂತೋಷ ಬೇಕಾ? ನಾನು ಈ ಮನೆಯಲ್ಲಿ ನೀವು ಆಶ್ರಯ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ಇದೆಲ್ಲ ಪಡ್ಕೊಂಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ನೀವು ನೋಡಿ, ನಾವಿಲ್ಲಿ ಇರೋದ್ರಿಂದ ನಿಮ್ಮ ಕಷ್ಟ ಎಲ್ಲ ಬಗೆಹರಿತಾ ಇದೆ ಅಂತ ನೀವು ಅನ್ಕೋತಾ ಇದ್ದೀರಾ. ಇದನ್ನೇ ವಿಧಿ ಆಟ ಅನ್ನೋದು, ದೇವರ ಆಟ ಅನ್ನೋದು. ಆಹಾ, ಎಂತ ಮಾತು ಹೇಳಿದ್ರಿ ಯಜಮಾನ್ರೆ. ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳಿಗೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಭಗವಂತ ಕಲೆಗಾರ. ಹಾ ಮೇಡಮ್, ಪ್ಯಾಕಿಂಗ್ ಎಲ್ಲ ಆಯ್ತಾ? ಸುಬ್ಬು, ಹುಡುಗಿರೆಲ್ಲಾದ್ರೂ ಹೊರಡುವಾಗ ಪ್ಯಾಕಿಂಗ್ ಮುಗೀತು ಅಂತ ಹೇಳಿದ್ರೆ ಅದು ಸುಳ್ಳು. ಯಾಕಂದ್ರೆ ಹೊರಡೋ ಲಾಸ್ಟ್ ಮೂಮೆಂಟ್ ವರ್ಗುನು ಅಯ್ಯೋ ಅದನ್ನ ಇಟ್ಕೋಬೇಕಾಗಿತ್ತು, ಇದನ್ನ ಇಟ್ಕೋಬೇಕಾಗಿತ್ತು, ಆ ಒಂದ್ ಸೀರೆ ಇಟ್ಕೋಬೇಕಾಗಿತ್ತು, ಈ ಒಂದ್ ಲಿಪ್ಸ್ಟಿಕ್ ಇಟ್ಕೋಬೇಕಾಗಿತ್ತು, ಇದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಅದು ನಿಜಾನೇ ಮೇಡಮ್. ನೀವು ಲಿಪ್ಸ್ಟಿಕ್ಕು, ಹೇರ್ ವಾಶು, ಬಾಡಿ ವಾಶು, ಅದು ಇದು ಅಂತೆಲ್ಲ ಇಟ್ಕೊಂಡ್ರೆ ಬ್ಯಾಗೇ ತುಂಬೋಗ್ಬಿಡುತ್ತೆ. ಆದ್ರೆ ನಾವು 2 ಪ್ಯಾಂಟು, 4 ಶರ್ಟು, ಮೈ ಉಜ್ಕೊಳ್ಳೋದಕ್ಕೆ ಒಂದು ಸೋಪು, ಮೈ ಒರೆಸ್ಕೊಳ್ಳೋದಕ್ಕೆ ಒಂದು ಹಳೇ ಬನಿಯನ್ನು, ಇಷ್ಟಿದ್ರೆ 1 ವರ್ಷನೇ ಕಳೆದು ಬಿಡ್ತೀವಿ ಮೇಡಮ್ ನಾವು. ಆಯ್ತಪ್ಪ ಮಹಾನುಭಾವ, ನಿನ್ನ ಸೋಪು ಬನಿಯನ್ ಎಲ್ಲ ಎತ್ತಿಟ್ಕೊಂಡಿದೀನಿ. ಅಯ್ಯೋ ಹೌದು, ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಾನು ಹೇಳಿ. ಹೇಗಿದ್ರು ನಾವು ಅಷ್ಟು ದೂರ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಶ್ರೀವಲ್ಲಿನೂ ನಮ್ಮ ಮನೇಲಿ ಒಬ್ಳಲ್ವಾ, ಅವಳನ್ನ ಕರ್ಕೊಂಡು ಹೋದ್ರೆ? ಶ್ರೀವಲ್ಲಿನ ಅಲ್ಲಿವರೆಗೂ ಕರ್ಕೊಂಡು ಹೋಗೋದಾ ಮೇಡಮ್? ಹೌದು ಸುಬ್ಬು, ಈಗ ಅವಳು ಹೇಗೋ ಮದುವೆಗೆ ಒಪ್ಕೊಂಡಿದ್ದಾಳೆ, ಅವಳು ಹೊಸ ಜೀವನ ಶುರುವಾಗುತ್ತೆ. ಇದೆಲ್ಲದಕ್ಕಿಂತ ಮೊದಲು ದೇವ್ರ ದರ್ಶನ ಆದ್ರೆ ಒಳ್ಳೇದೇ ಅಲ್ವಾ? ಅವಳ ಮದ್ವೆ ಚೆನ್ನಾಗಾಗಿ ಅವಳು ನಗ್ನಗ್ತಾ ಇರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೋಬಹುದಲ್ವಾ ಸುಬ್ಬು? ಹೌದು, ಆದ್ರೆ ಇಂದ್ರಮ್ಮವ್ರು ಬಿಡ್ಬೇಕಲ್ಲ ಅವಳನ್ನ. ಸುಬ್ಬು, ನಾನ್ ಶ್ರೀವಲ್ಲಿ ಒಬ್ಳನ್ನ ಕರೀತಾ ಇದ್ದೀನ. ನಾನ್ ಹೇಳ್ತಿರೋದು ಶ್ರೀವಲ್ಲಿ, ಅವರಪ್ಪ, ಅವರಮ್ಮ, ಮತ್ತೆ ವರ ವರದ ಎಲ್ರು ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತಲ್ವಾ ಸುಬ್ಬು? ಚೆನ್ನಾಗಿರುತ್ತೆ, ಆದ್ರೆ ಇನ್ನೊಂದು ಗಾಡಿ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ ಮೇಡಮ್. ಸುಬ್ಬು ಮೇಡಮ್, ತಮಾಷೆ ಮಾಡ್ತಾ ಇದ್ರಿ ಮೇಡಮ್. ಸರಿ, ನಾನು ಶ್ರೀವಲ್ಲಿ ಫೋನ್ ಮಾಡಿ ಕರೆದು ಬಿಡ್ತೀನಿ. ಸರಿ, ನೀನ್ ಕಾಲ್ ಮಾಡು. ಹಾಗೆ ಅತ್ತೆ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಹೊರಡಕ್ಕೆ, ನಾನು ಹೋಗಿ ಅವ್ರಿಗೆ ಸಹಾಯ ಮಾಡ್ತೀನಿ. ತಿಂಡಿಗಳ? ಆನ್ ದ ವೇ ಹೋಗ್ತಾ ಬೇಡವಾ? ಚಕ್ಲಿ, ನಿಪ್ಪಟ್ಟು, ಒಬ್ಬಟ್ಟು. ಸರಿ ಮೇಡಮ್. ಎಷ್ಟು ಐಡಿಯಾಸ್ ಇದೆ. ನಾವು ಜೀವನ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ ಅಂದ್ರೆ ನಮಗ್ ಕಷ್ಟ ಅಂತಾನೆ ಅನ್ಸಲ್ಲ. ಪರವಾಗಿಲ್ಲ, ನನ್ನ ಮಗಳು ಈ ಮನೆಗೆ ಬಂದ್ಮೇಲೆ
ಜೀವನದ ಎಲ್ಲ ಪಾಠಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಜೀವನ ಹೇಗ್ ನಡೆಸ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾಳೆ. ನಂದಿನಿ ಅಮ್ಮನವ್ರೆ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ದು ಮಧ್ಯಮ ವರ್ಗದ ಮನೆ. ಶ್ರಾವಣಿಯಮ್ಮ ಅವ್ರ ಮನೇಲಿ ರಾಣಿಯಾಗಿ ಬೆಳೆದವರು. ಆದ್ರೆ ನಮ್ಮ ಜೊತೆ ಬಂದ್ಮೇಲೆ ಕಷ್ಟನೋ ಸುಖನೋ ನಮ್ಮದ್ರಲ್ಲಿ ಒಂದಾಗಿ ಬದುಕ್ತಾ ಇದ್ದಾರೆ. ನಮ್ಮ ಕಷ್ಟಗಳೆಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲ ವಿಶಾಲ್ ಅವರೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರೀ ಕಷ್ಟನೇ ಇರೋದಿಲ್ಲ. ಸಂಬಂಧಗಳು, ಭಾವನೆಗಳು, ಸಂತೋಷ ಈ ಕಷ್ಟಗಳಿಗಿಂತ ಜಾಸ್ತಿನೇ ಇರುತ್ತೆ. ಚಿನ್ನದ ತಟ್ಟೆಲಿ ಉಪ್ಪು ಖಾರ ಇಲ್ದಿರೋ ಊಟ ಮಾಡೋದ್ರ ಬದಲು ಒಂದು ಮಣ್ಣಿನ ಬಟ್ಲಲ್ಲಿ ಅಂಬ್ಲಿ ಕುಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ನೋಡ್ದೇನೆ ನಮ್ಮ ಯಜಮಾನ್ರು ಮಿನಿಸ್ಟರ್ ಆಗಿದ್ದವರು, ನಮ್ಮ ನಂದಿನಿ ಅಮ್ಮವರು ಅರಮನೆಯಲ್ಲಿ ಬೆಳೆದವರು. ಆದರೆ ಅವ್ರು ಯಾರಿಗೂ ಶ್ರೀಮಂತಿಕೆ ಆಡಂಬರ ಬೇಕಾಗಿಲ್ಲ. ತೋರಿಕೆ ಅಹಂಕಾರ ಇಲ್ವೇ ಇಲ್ಲ. ಅವ್ರ ಹತ್ರ ಇರೋದೆಲ್ಲ ಪ್ರೀತಿ ಮಮಕಾರ ಅಷ್ಟೇ. ಅಯ್ಯೋ ಸರಿ ಸರಿ, ಸ್ವಲ್ಪ ಕರ್ದಿದ್ದ ತಿಂಡಿಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಮಾಡಿ. ನನಗೂ ಚಕ್ಲಿ, ಕೋಡ್ಬಳೆ, ಈ ಒಗ್ಗರಣೆ ಪುರಿ ಅಂದ್ರೆ ತುಂಬಾ ಇಷ್ಟ. ಸರಿ ಯಜಮಾನ್ರೆ.